ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಭೂಮಿನ್ ತಬ್ಬಿದ್ ಮೋಡ್ ಇದ್ದಂಗೆ ಹಾಡು ಜ್ಞಾಪಕ ಇದೆಯಾ? ಮರ್ತಿದ್ರು ಡೋಂಟ್ ವರಿ, ಆ ಹಾಡನ್ನ ನಾವು ನಿಮಗೆ ನೆನಪಿಸ್ತೀವಿ. ಬನ್ನಿ ಮಡಿಕೇರಿ ಮೇಲ್ ಮಂಜ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಎಲ್ಲ ಕಡೆ ಮಳೆರಾಯನ ಆರ್ಭಟ ಜೋರಾಗಿದೆ. ಇನ್ನು ಮಡಿಕೇರಿನಲ್ಲಿ ಕೇಳಬೇಕಾ? ಮಳೆನೋ ಮಳೆ. ಇಂತಹ ಟೈಮಲ್ಲಿ ಅಲ್ಲಿಗೆ ಹೋದ್ರೆ ಕಣ್ಣಿಗೆ ಕಾಣೋದು ದೃಶ್ಯ ವೈಭವ. ಮಡಿಕೇರಿ ಮೇಲ್ ಮಂಜು ಅಂದ್ರೆ ಸುಮ್ಮನೆನಾ? ಜೂನ್ ಜುಲೈನಲ್ಲಿ ಸುರಿದ ಭಾರೀ ಮಳೆಯ ನಂತರ ಕಾವೇರಿ ನಾಡು ಕೊಡಗಿನಲ್ಲಿ ವರುಣ ತನ್ನ ಆರ್ಭಟ ಕಡಿಮೆ ಮಾಡುತ್ತಿದ್ದಂತೆ ಮಂಜಿನ ನಗರಿ ಮಡಿಕೇರಿ ಸಂಪೂರ್ಣ ಮಂಜಿನಿಂದ ಕಂಗೊಳಿಸುತ್ತಿದೆ. ಬೆಳಗ್ಗೆ ಬೆಳಕು ಹರಿಯುವುದರಿಂದ ಹಿಡಿದು ಮಧ್ಯಾಹ್ನದವರೆಗೆ ಮಡಿಕೇರಿ ಫುಲ್ ಮುಸುಕು ಮುಸುಕು. DVG ಹೇಳಿದ್ದಾರೆ, ನಡೆದು ನೋಡು ಕೊಡಗಿನ ಬೆಳಕ ಅಂತ ಹೇಳಿ. ಅವರು ಕೂಡ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಅವರು ಕೂಡ ಕವನವನ್ನು ರಚನೆ ಮಾಡಿದ್ದಾರೆ. ಹೀಗೆ ಅನೇಕ ಸಾಹಿತಿಗಳು, ಕವಿಗಳು ಈ ಪ್ರಕೃತಿ ಸೌಂದರ್ಯವನ್ನು ನೋಡಿ ಮತ್ತು ಈ ಕೊಡಗಿನ ಬೆಳಗನ್ನು ಕಂಡು ಅನೇಕ ವಿಚಾರಗಳ ಹಿನ್ನೆಲೆಯಲ್ಲಿ ಕವನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಪ್ರಖ್ಯಾತಿಯನ್ನು ಕೂಡ ಪಡೆದಿದೆ. ಹಾಗಾಗಿ ಕವಿಗಳಿಗೆ ಇದೊಂದು ತವರೂರು. ಮಡಿಕೇರಿಯ ಸ್ಟೋನ್ ಹಿಲ್, ಸ್ಟೀವರ್ಟ್ ಹಿಲ್, ರಾಜಾ ಸೀಟ್, ಸುದರ್ಶನ್ ಗೆಸ್ಟ್ ಹೌಸ್, ಖಾಸಗಿ ಬಸ್ ನಿಲ್ದಾಣ, ಹೀಗೆ ಎತ್ತರದ ಪ್ರದೇಶದಿಂದ ಮಡಿಕೇರಿಯನ್ನ ನೋಡಿದರೆ ಮಂಜು ಮಳೆಯ ಚಿನ್ನಾಟದ ನೈಜ ರೂಪ ಗೋಚರಿಸುತ್ತದೆ. ಇಲ್ಲಿನ ವಾತಾವರಣ ಬಹಳ ರಮಣೀಯವಾಗಿದೆ. ಅಂದರೆ ನಮ್ಮ ಇಲ್ಲಿನ ಜನರಿಗೆ ಬಹಳ ಸಂತೋಷವಾಗ್ತಾ ಇದೆ. ಆಗ ಹೊರಗಿನ ಪ್ರವಾಸಿಗರು ಅದನ್ನು ಎಷ್ಟೊಂದು ಸವಿತಾರೆ ಅಂತ ಹೇಳುವಂಥದ್ದು ಅಚ್ಚುಮೆಚ್ಚು. ಅದರಿಂದ ಈ ಮಂಜು ಕವದ ಒಂದು ವಾತಾವರಣ ಅದನ್ನು ಸವಿಯಲಿಕ್ಕೆ ಬಹಳ ಚಂದವೇ. ಅಂದಹಾಗೆ ಈ ಸೊಬಗಿನಿಂದಲೇ ಕಳೆದ ಕೆಲವು ವೀಕೆಂಡ್ಗಳಲ್ಲಿ ಮಡಿಕೇರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಕನ್ನಡದಲ್ಲಿ ಸಾಕಷ್ಟು ಕವಿಗಳು, ಸಾಹಿತಿಗಳು ಪ್ರಕೃತಿಯನ್ನ ಆಧರಿಸಿ ಸಾಕಷ್ಟು ಪುಸ್ತಕಗಳನ್ನು ರಚಿಸಿದ್ದಾರೆ. ಅದರಲ್ಲೂ ಮಡಿಕೇರಿಯ ಈ ಮಂಜಿಗೆ ಮನಸೋಲದವರೇ ಇಲ್ಲ. ಮಡಿಕೇರಿ ಮೇಲ್ ಮಂಜು ಭೂಮಿ ತಪ್ಪಿ ನೋಡಿದ್ದಂಗೆ, ಬೆಳ್ಳಿ ಬಳ್ಳಿ ಜೋಡಿದ್ದಂಗೆ, ಸಾಪಗಳ ತಿಟ್ಟಿಲ್ಲಂಗೆ, ಮಡಿಕೇರಿ ಮೇಲ್ ಮಂಜು. ಹೌದು, ಕವಿ GP ರಾಜರತ್ನಂ ರಚಿಸಿದ ಮೈಸೂರು ಅನಂತಸ್ವಾಮಿ ಹಾಡಿದ ಈ ಸುಗಮ ಸಂಗೀತ ಕೇಳುತ್ತಾ ಮುಸುಕು ಮುಚ್ಚಿದ ಮಡಿಕೇರಿಯಲ್ಲಿ ಒಂದು ರೌಂಡ್ ಹೋದಾಗಲೇ ಗೊತ್ತಾಗೋದು ಮಡಿಕೇರಿ ಮಂಜಿನ ನಿಜ ವೈಭವ. ಭೂಮಿ ತಪ್ಪಿ ನೋಡಿದ್ದಂಗೆ, ಬೆಳ್ಳಿ ಬಳ್ಳಿ ಜೋಡಿದ್ದಂಗೆ, ಸಾಪಗಳ ತಿಟ್ಟಿಲ್ದಂಗೆ, ಮಡಿಕೇರಿ ಮೇಲ್ ಮಂಜು.
ಸ್ನೇಹಿತನ ಮನೆಗೆಂದು ಮಡಿಕೇರಿಗೆ ಆಗಮಿಸಿದ್ದ ಕವಿ ರಾಜರತ್ನಂ ಇಲ್ಲಿನ ಮಂಜನ್ನು ನೋಡಿ ತಕ್ಷಣವೇ ಒಂದು ಕವಿತೆಯನ್ನ ರಚಿಸಿದ್ರಂತೆ. ಆ ಹಾಡು ಮಡಿಕೇರಿ ಮಂಜು ನೆನಪಾದಾಗಲೆಲ್ಲ ಕಿವಿಯಲ್ಲಿ ಗುನುಗುತ್ತೆ. ಆಗಿ ಮೊಗಿಲೆತ್ಕೊಂಡಂಗೆ ಒಂದು ಕೊಂದು ಹೊತ್ಕೊಂಡಂಗೆ ಮಡಿಕೇರಿನ ಎದೆಗೊತ್ಕೊಂಡು ತೂಗಾಡ್ತಿತ್ತು ಮಂಜು. ಶಿವರಾಮ ಕಾರಂತರು, ರಾಷ್ಟ್ರಕವಿ ಕುವೆಂಪು ಅವರು ಇಲ್ಲಿನ ವೈಭವವನ್ನು ತಮ್ಮ ಕೃತಿಗಳಲ್ಲಿ ಬಳಸಿಕೊಂಡಿದ್ದಾರೆ. ಶ್ರೇಷ್ಠ ಕವಿಗಳನ್ನ ಮೋಡಿ ಮಾಡಿದ ಊರು ಮಡಿಕೇರಿ, ಮಡಿಕೇರಿಯ ಮಂಜು. ಭೂಮಿ ತಪ್ಪಿಕೊಂಡಿದ್ದಂಗೆ, ಬೆಳ್ಳಿ ಬಳ್ಳಿದ್ರೋಡಿದ್ದಂಗೆ, ಶಾಪಗಳ ತಿಟ್ಟಿಲ್ದಂಗೆ, ಮಡಿಕೇರಿ ಮೇಲ್ ಮಂಜು. ರಾಜರತ್ನಂ ಅವರು ಮಡಿಕೇರಿಯಲ್ಲಿ ಮಂಜು ಅಂತ ಹೇಳ್ತಕ್ಕಂಥ ಹಾಡಿನ ಅರ್ಥಗರ್ಭಿತವನ್ನು ಆಲೋಚನೆ ಮಾಡಿದಾಗ ಅಥವಾ ಅದರ ಬಗ್ಗೆ ನಾವು ಅವಲೋಕನ ಮಾಡಿದಾಗ ಸಾಕಷ್ಟು ಹಿನ್ನೆಲೆಯ ಒಂದು ಮಬ್ಬನ್ನು, ಒಂದು ಪ್ರಕೃತಿ ಸೌಂದರ್ಯವನ್ನು ಎತ್ತಿ ತೋರಿಸ್ತಕ್ಕಂಥ ನಾವು ನೋಡಿದ್ದೇವೆ. ಡಿ ವಿ ಜಿಯರು ಹೇಳಿದ್ದಾರೆ, ನಡೆದು ನೋಡು ಕೊಡಗಿನ ಬಿಡಗ ಅಂತ ಹೇಳಿ ಅವರು ಕೂಡ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಅವರು ಕೂಡ ಕವನವನ್ನು ರಚನೆ ಮಾಡಿದ್ದಾರೆ. ಇನ್ನು ಇಲ್ಲಿನ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಕವಿವರ್ಯರು ಕೊಡಗಿನ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳ ಜೊತೆಗೆ ಮಡಿಕೇರಿಯ ಮಂಜಿಗೂ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಇದೇ ಕಾರಣಕ್ಕೆ ಮಡಿಕೇರಿಯ ಹೃದಯ ಭಾಗದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಪುತ್ಥಳಿಯನ್ನ ಸ್ಥಾಪಿಸಲಾಗಿದೆ. ಕವಿಗಳು ಬಂದಾಗ ಈ ಪ್ರಕೃತಿಯನ್ನು ಕಂಡು ಅನೇಕ ಕವನಗಳನ್ನು ರಚನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಹಿತ್ಯಪರವಾದಂಥ ಒಲವಿನ ಹಿನ್ನೆಲೆಯಲ್ಲಿ ಶಿವರಾಮ ಕಾರಂತರು, ಆಮೇಲೆ ಕುವೆಂಪು ಅವರವರು, ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಹಾಗಾಗಿ ಕವಿಗಳಿಗೆ ಇದೊಂದು ತವರೂರು. ಅಂದಹಾಗೆ ಭೂಮಿ ತಬ್ಬಿದ ಮೋಡ ಮಡಿಕೇರಿ ಮೇಲಿನ ಮಂಜು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಖ್ಯಾತಿ ಪಡೆದಿರೋದು ಗಮನಾರ್ಹ. ಭೂಮಿ ತಪ್ಪಿಕೊಂಡಿದ್ದಂಗೆ, ಬೆಳ್ಳಿ ಬಳ್ಳಿದ್ರೋಡಿದ್ದಂಗೆ. ಮಡಿಕೇರಿ ಮೇಲಿನ ಮಂಚಿನ ಸೊಬಗನ್ನ ನೋಡಿದ್ದಾಯ್ತು, ಜೊತೆಗೆ ಕವಿಗಳು ಇದರ ಬಗ್ಗೆ ಹಾಡಿ ಹೊಗಳಿದ್ದೂ ಆಯಿತು. ಈಗ ಮುತ್ತುರಾಜನ ಕೇರಿ ಮಡಿಕೇರಿಯ ಹೊರಭಾಗದಲ್ಲಿ ಮಂಚಿನ ಆಟ ಹೇಗಿರುತ್ತೆ ಅಂತ ಗೊತ್ತಾ? ಇಲ್ಲಿದೆ ನೋಡಿ. ಮೈಸೂರು ಕಡೆಯಿಂದ ಮಡಿಕೇರಿಗೆ ಪ್ರಯಾಣ ಮಾಡಿ, ಇಲ್ಲ ಅಂದ್ರೆ ಮಂಗಳೂರು ಕಡೆಯಿಂದ ತಾಳತ್ಮನೆ ಜಂಕ್ಷನ್ ದಾಟುತ್ತಿದ್ದಂತೆ ಇನ್ನೇನು ಮಂಜಿನ ನಗರ ಸಮೀಪಿಸುತ್ತಿದೆ ಎನ್ನುವಾಗಲೇ ಇಳಿದಾದ ಕಣಿವೆಗಳು ಗೋಚರಿಸುತ್ತವೆ. ಈ ಕಣಿವೆಗಳ ಮಧ್ಯೆ ಮಂಜು ಮೇಲೇರುತ್ತಾ ಮೋಡದೊಂದಿಗೆ ಸೇರುವ ದೃಶ್ಯ ನೋಡುವುದೇ ಒಂದು ಆನಂದ. ಸಾಮಾನ್ಯವಾಗಿ ಪ್ರವಾಸಿಗರು ಮಡಿಕೇರಿಗೆ ಬರ್ತಿದ್ದಂತೆ ಈ ಸ್ಥಳಗಳಲ್ಲಿ ಒಂದು ಕ್ಷಣ ನಿಂತು ಫೋಟೋ ಕ್ಲಿಕ್ಸೋದನ್ನ ಮಾತ್ರ ಮರೆಯೋದಿಲ್ಲ. ಮಂಜಿನೊಳಗೆ ಮಾಯವಾದಂತೆ ಆಗೋ ಅನುಭವಕ್ಕೆ ಮಾರು ಹೋದ ಅದೆಷ್ಟೋ ಪ್ರವಾಸಿಗರು ತಮ್ಮ ವಾಹನಗಳನ್ನ ಹೆದ್ದಾರಿಯಲ್ಲೇ ನಿಲ್ಲಿಸಿಬಿಡೋದು ಉಂಟು. ನೋಡೋದಕ್ಕೆ ತುಂಬ ಒಂಥರ ವಾತಾವರಣ ತುಂಬ ಚೆನ್ನಾಗಿದೆ. ಮಂಜು ತುಂಬಿಕೊಂಡಿರೋ ವಾತಾವರಣ, ನೋಡೋಕೆ ತುಂಬ ಪ್ಲೇಸ್ಗಳಿದೆ. ಹಾಗೆ ಕೋಲ್ಡ್ ವೆದರು, ನಾವು ಬೆಂಗಳೂರಿಂದ ಬಂದಿರೋದ್ರೆ ಈ ಥರ ಇಲ್ಲಿರೋ ವೆದರ್ಗೆ ಒಂಥರ ಚೇಂಜಸ್ಸು. ಈ ವೆದರ್ನಲ್ಲಿ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು. ತುಂಬ ನೋಡೋ ಅಂಥ ಪ್ಲೇಸ್ಗಳಿದೆ ಇಲ್ಲಿ. ಅದು ಅಲ್ಲದೆ ತುಂಬ ಡೀಪ್ ಪ್ಲೇಸ್ಗಳಿದೆ, ಅದರಲ್ಲಿ ಮಂಜು ತುಂಬಿಕೊಂಡಿರುತ್ತೆ. ಕೋಲ್ಡ್ ವೆದರು, ತುಂಬ ಪ್ಲೇಸ್ಗಳಿದೆ ನೋಡೋಂಥವು. ಇನ್ನು ವಾರಾಂತ್ಯದಲ್ಲಿ ಸತತ ಒಂದೆರಡು ರಜೆ ಸಿಕ್ಕರೆ ಸಾಕು, ಈ ರಸ್ತೆಗಳ ತುಂಬೆಲ್ಲ ಪ್ರವಾಸಿಗರ ವಾಹನದಿಂದಲೇ ಕಿಕ್ಕಿರಿದು ಹೋಗಿರುತ್ತದೆ. ಟೋಟಲಿ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಒಳ್ಳೆಯ ಎಂಜಾಯ್ಮೆಂಟು, ಪ್ಲಸ್ ವಾತಾವರಣ ಮಾತ್ರ ಸೂಪರು. ಮತ್ತು ಅದರಲ್ಲೂ ಫ್ಯಾಮಿಲಿಗಳು ಬಂದು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅದರಲ್ಲೂ ನಾವು ಫ್ರೆಂಡ್ಸ್ಗಳು ಬಂದಿದ್ದೀವಲ್ಲ 3 ಸಾವಿರದಿಂದ, ಇದು ಒಂದು ಟೋಟಲಿ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂತ ಹೇಳ್ಬೋದು. ಒಟ್ನಲ್ಲಿ ಮಡಿಕೇರಿ ಮೇಲಿನ ಮಂಜು ಪ್ರವಾಸಿಗರಿಗಂತೂ ಮೋಜು ನೀಡುತ್ತೆ. ಬ್ರಿಟಿಷರಿಂದ ಸುಂದರ ರೂಪ ಕಂಡಿರುವ ಮಡಿಕೇರಿ ಮಂಜಿನಿಂದ ಇಂದಿಗೂ ಕಂಗೊಳಿಸುತ್ತದೆ.
ಶ್ರೀಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಹೇಗಿತ್ತು ಮಡಿಕೇರಿ ಮಂಜು? ಖುಷಿ ಆಗ್ತಿದೆ ಅಲ್ವಾ? ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.